ಇದೀಗ ಕಿಟ್ಟಿ ಡೈರೆಕ್ಟರ್ ರಾಮಾಚಾರಿಗೆ ಒಂದು ಕಾಲ್ ಅನ್ನ ಸಹ ಮಾಡ್ತಾನೆ. ಆಗ ರಾಮಾಚಾರಿ ಇದ್ಯಾವುದು ಬೇರೆ ನಂಬರ್ ಇಂದ ಕಾಲ್ ಬರ್ತಾ ಇದೆಯಲ್ಲ ಅಂತ ಕಾಲ್ ರಿಸೀವ್ ಮಾಡಿದ ತಕ್ಷಣ, ಅಣ್ಣ ನಾನು ಕಿಟ್ಟಿ ಹೀಗೆಂದು ಮಾತನಾಡಿದ ತಕ್ಷಣ ರಾಮಾಚಾರಿ ಕೂಡ ಶಾಕ್ ಆಗ್ತಾನೆ. ಕಿಟ್ಟಿ ನೀನಿನ್ನ ಬದುಕಿದ್ಯಾ, ಹೇಗೆ ಸಾಧ್ಯ, ಹಾಗೆ ಹೇಗೆ ಅಂತ ಹೇಳಿದಾಗ ಎಲ್ಲವನ್ನೂ ಕೂಡ ಹೇಳ್ತೀನಿ ಅಣ್ಣ, ನಾನು ಬದುಕಿದ್ದೀನಿ, ನಾನು ಆದಷ್ಟು ಬೇಗ ಮನೆಗೆ ಬರ್ತೀನಿ ಎನ್ನುವಂತ ಮಾತನ್ನ ರಾಮಾಚಾರಿಗೆ ಕಿಟ್ಟಿ ಹೇಳ್ತೇನೆ. ಆದ್ರೆ ಒಂದು ಮಾತು, ಯಾರಿಗೂ ಕೂಡ ನಾನು ಇರುವಂತಹ ವಿಚಾರ ಹೇಳಕ್ ಹೋಗ್ಬೇಡ, ನನಗೆ ಮನೆಗೆ ಎಂಟ್ರಿ ಕೊಡ್ತೀನಿ ಅನ್ನುವಂತ ಮಾತನ್ನ ಇದೀಗ ಕಿಟ್ಟಿ ಹೇಳ್ತಾನೆ. ಸೊ ಕಾದ್ ನೋಡ್ಬೇಕು ಮುಂದೆ ಯಾವ ಟ್ವಿಸ್ಟ್ ಬರಲಿದೆ ಅಂತ. ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡ್ಬೇಕು ಅಂತ. ಒಟ್ಟಿನಲ್ಲಿ ಈಗ ರಾಮಾಚಾರಿಗೆ ಫುಲ್ ಖುಷಿಯಾಗಿದೆ. ಕಿಟ್ಟಿಯ ಒಂದು ಧ್ವನಿಯನ್ನ ಕೇಳಿ ಎಸ್ ಹೌದು ಕಾಲ್ ಮಾಡಿ ಮಾತನಾಡಿಸ್ತಾನೆ ಕಿಟ್ಟಿ. ಒಂದು ಬೇರೊಂದೊಂದು ನಂಬರ್ ಇಂದ ಕಾಲ್ ಮಾಡಿದ ತಕ್ಷಣ ರಾಮಾಚಾರಿ ಕೂಡ ಅನುಮಾನವಾಗಿಯೇ ಕಾಲ್ ಅನ್ನು ಕೂಡ ರಿಸೀವ್ ಮಾಡ್ತಾನೆ. ಆಗ ಮಾತನಾಡಿದ ತಕ್ಷಣ ಫುಲ್ ಖುಷಿ ಆಗೋಗುತ್ತೆ. ಈಗ ಸಂಭ್ರಮ ಸಡಗರ ಅಂತ ಹೇಳ್ಬೋದು. ಕಿಟ್ಟಿ ಎಂಟ್ರಿ ಕೊಡ್ತಿರುವುದು ಒಂದು ಗುಡ್ ನ್ಯೂಸ್, ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗುತ್ತೆ. ಕಿಟ್ಟಿ ಆಗಮನಕ್ಕಾಗಿ ಜನರು ಕೂಡ ನಿರೀಕ್ಷಣೆ ಇಟ್ಕೊಂಡಿದ್ರು. ಇನ್ನ ಕೆಲವೊಂದಿಷ್ಟು ಜನ ಕಿಟ್ಟಿ ಪಾತ್ರ ಅಂತ್ಯವಾಯಿತೇನೋ ಅಂತ ಕೂಡ ಅಂದ್ಕೋತಾ ಇದ್ರು. ಆದ್ರೆ ಇದೀಗ ಕಿಟ್ಟಿ ಪಾತ್ರ ಆಗಮನವಾಗುತ್ತಿದೆ. ಬಹಳಷ್ಟು ಒಂದು ಗುಡ್ ನ್ಯೂಸ್, ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಮುಂದೆ ಇನ್ನ ಒಳ್ಳೊಳ್ಳೆ ಟ್ವಿಸ್ಟ್ ಗಳಂತೂ ಬರಲಿದೆ, ಮಿಸ್ ಮಾಡದೆ ಎಲ್ಲರೂ ಕೂಡ ನೋಡ್ಬೇಕು.